ಹೊಸ ಜೀವನಿಗೆ ನಿನ್ನಂತರಂಗ ಮಧುರಂಗ. ಎಲ್ರು ಹೇಗಿದ್ದೀರಾ? ಊಟ ಮಾಡಿದ್ರಾ? ದಯವಿಟ್ಟು ನಿದ್ದೆ ಮಾತ್ರ ಮಾಡ್ಬೇಡ್ರಪ್ಪ. ಏನ್ ಕಾಲ ಬಂತು ಅಂತೀನಿ. ಊರೂರು ತುಂಬಾ ಬರೀ ಗಂಡ ಇಟ್ಲೆ ತುಂಬವೇ ಹೊರ್ತು ಮನಸ್ಸೆಳೆಯೋ ಕಲರ್ ಕಲರ್ ಒಂದು ಹುಡುಗಿನೂ ಕಾಣ್ತಾ ಇಲ್ಲ. ಬಾಲ್ಯ ಕಳೆದು ತುಂಬು ಯೌವನ ದಿಕ್ನಲ್ಲಿ ಸಾಕ್ತಾ ಇದೆ. ಬೆಳೆ ಬೆಳೆಯಲು ಉತ್ತಮ ಬಿತ್ತನೆ ಬೀಜ ಕೂಡ ರೆಡಿ ಇದೆ. ಆದ್ರೆ ಏನ್ ಮಾಡೋದು, ಅದ ಇರೋ ಭೂಮಿನೇ ಸಿಗ್ತಾ ಇಲ್ಲ. ಹಿಂಗೆ ಆದ್ರೆ ನಮ್ ಗಂಡೇಗ್ಲು ಕತೆ ಹೆಂಗೆ ಅಂತೀನಿ. ಯೌವನ ಕಳೆದು ಮುಪ್ಪಾಗೋಗುತ್ತೆ ಅಷ್ಟೇ. ಹಂಗಾಗ್ಬಾರ್ದಲ್ವಾ? ಅದಕ್ಕೆ ನಾನು ಒಂದು ಸುಳ್ಳು ದಾಖಲಾತಿಯನ್ನ ಸೃಷ್ಟಿ ಮಾಡಿಕೊಂಡು ಆಯುರ್ವೇದಿಕ್ ಡಾಕ್ಟರ್ ಆಗಿ ಸರ್ಕಾರಿ ನೌಕರಿದಾರ ಅಂತ ಹೇಳ್ಕೊಂಡು ನನ್ನ ಮನ ಮೆಚ್ಚಿದ ಹುಡುಗಿಯನ್ನ ಮನೆ ಬೆಳಕಾಗಿ ಮಾಡ್ಕೊಳ್ಳೇಬೇಕು ಅಂತ ಈ ಊರಿಗೆ ಬಂದಿದ್ದೀನಿ ಕಣ್ರಿ. ಅಂದಂಗೆ ಈ ಊರಿನಲ್ಲಿ ಯಾರ ಗಾಳ ಹಾಕ್ಲಿ? ಆಹಾ, ಯಾವುದೋ ಗಾನಕ್ಕೆ ಹೋಗಿದೆ, ಈ ಕಡೆ ಬರ್ತಾ ಇದೆ. ಬರ್ಲಿ ಬರ್ಲಿ, ಸಮಯ ನೋಡಿ. ಯಾರಿವನು? ಪ್ಯಾಂಟು ಶರ್ಟು ಹಾಕೊಂಡು ಮೇಲ್ಕೋಟೆಲಿ ಪುಳಿಯೋಗರೆ ಮಾರೋನಿದ್ದಂಗ ಅವನಲ್ಲ. ಯಾರಿರ್ಬೋದು ಅಂತ. ನಮ್ಮೂರಿಗಂತೂ ಹೊಸ್ತು, ಇಲ್ಲಿ ತನಕ ಇವನ್ನ ನೋಡೇ ಇಲ್ಲ. ಇರ್ಲಿ, ಮಾತಾಡ್ಸೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾ 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 ಹೇಳಿ ಮೇಡಮ್. ಅಂದ ಹಾಗೆ ತಾವ್ಯಾರು? ಈ ಊರಲ್ಲಿ ನಿಮ್ಮನ್ನ ನೋಡೇ ಇಲ್ಲ, ಹೊಸಬ್ರು ಅಂತ ಕಾಣಿಸುತ್ತೆ. ಈ ಊರಿಗೆ ಬಂದಿರೋ ಸಮಾಚಾರ ಏನು ಮೇಡಮ್? ನನ್ನ ಹೆಸರು ಶೇಷಗಿರಿ ಅಂತ. ಬುಸ್ ಬುಸ್ ತಗಪ್ಪ. ನಾನು ಆಯುರ್ವೇದಿಕ್ ಡಾಕ್ಟರ್. ಊರ್ ಬಂದು ಬೆಂಗಳೂರು ರಾಜಧಾನಿ. ನಾನೊಬ್ಬ ಗವರ್ನಮೆಂಟ್ ಡಾಕ್ಟರ್, ಸರ್ಕಾರಿ ನೌಕರಿದಾರ. ಅದೇನದು ಸರ್ಕಾರಿ ನೌಕರಿದಾರ ಅಂತ? ಅದನ್ನ ಅಳ್ಳೋಡಿಸ್ಕೊಂಡು ಬೇರೆ ಹೇಳ್ತಾ ಇದೀಯ. ಹಂಗೆ ಹೇಳಿದ್ರೆ ನಮಗೂ ಅರ್ಥ ಆಗುತ್ತಪ್ಪ. ಅರ್ಥ ಆಗೋಯ್ತಾ ಕಳ್ಳಿ? ಪರವಾಗಿಲ್ಲ, ಆಗಿಂತ ಈಗ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಏನಕ್ಕೆ ಒತ್ತಿ 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 ಹೇಳಿದ್ದು? ಬೆಳಗಾನ ರಾಮಾಯಣವ ಕೇಳ್ಬಿಟ್ಟು ಸೀತೆ ರಾಮಂಗುವೆ ಏನ್ ಸಂಬಂಧ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಅದಕ್ಕೆ ನಾನು ಒತ್ತಿ ಒತ್ತಿ. ಜಾಸ್ತಿ ಒತ್ತಕ್ಕೆ ಹೋಗ್ಬೇಡ, ಅಪ್ಪಚ್ಚಿ ಆಗ್ಬಿಟ್ಟದು. ನನ್ನ ಹೆಸರು ಮಿಂಚು ಅಂತ. ಅದು ಸರಿ, ಈ ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳ್ದಲ್ಲ, ನೀನು ಮನುಷ್ಯರಿಗೆ ಮಾಡ್ತೀಯಾ, ಇಲ್ಲ ದನಗಳಿಗೆ ಮಾಡ್ತೀಯಾ, ಇಲ್ಲ ನಾಯಿಗಳನ್ನ ಬಗ್ಗಿಸ್ಕೊಂಡು ಮಾಡ್ತೀಯಾ? ರೇ ರೇ ಮಿಂಚು, ನಾನು ಎಮ್ಮೆ, ದನ, ನಾಯಿ, ಹಂದಿ ಡಾಕ್ಟ್ರು ತರ ಕಾಣ್ತೀನೇನ್ರಿ ನಿಮ್ ಕಣ್ಣಿಗೆ? ರೇ ರೇ ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣುತ್ತಲ್ಲೋ ಮಾವ ಅನ್ನುವಂಗೆ ನಾನು ಹೇಳೋದಕ್ಕೂ ನೀವು ಕೇಳೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ವಲ್ರಿ? ರೀ, ಬಡ ಜನರ ಕಾಯಿಲೆಯನ್ನ ವಾಸಿ ಮಾಡಕ್ ಬಂದಿರೋ ದ ಗ್ರೇಟ್ ಆಯುರ್ವೇದಿಕ್ ಡಾಕ್ಟರ್ ಕಣ್ರಿ ನಾನು. ಈ ರೀತಿ ಮಾತಾಡಿ ಅಪಹಾಸ್ಯ ಮಾಡಿದ್ರೆ
ನನ್ಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ಬೇಜಾರೆಲ್ಲ ಮಾಡ್ಕೋಬೇಡಿ. ಈ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳಿದ್ರಲ್ಲ ಅದು ಯಾವ ತರ ಹೇಗೆ ಅಂತ ಕೇಳಿದೆ ಅಷ್ಟೇ ನಿಮ್ಮನ್ನ. ಆಗ ಬನ್ನಿ ದಾರಿಗೆ. ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಅಲ್ಲೇನ್ ಮಾಡಕ್ ಹೋಗಿದ್ರಿ? ಧ್ಯಾನ ಅಂತೂ ಮಾಡಲ್ಲ. ಆಯ್ತು 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 ಹೇಳಿ. ಗೆಡ್ಡೆ, ಮೆಣಸು, ಬೇರು, ನಾರು, ಸೊಪ್ಪು, ಸೆದೆ, ತೊಗಟೆ, ಕಡ್ಡಿ, ಕಸ, ಆಯ್ದ ಗಿಡ ಮೂಲಿಕೆಗಳನ್ನ ತಗೊಂಡು ಕುಟ್ಟಿ ಕುಟ್ಟಿ ಅರ್ದು ರುಬ್ಬಿ ರುಬ್ಬಿ ಕೈಯಾರೆ ತಯಾರು ಮಾಡಿದ ಆಯುರ್ವೇದಿಕ್ ಔಷಧಿ ಕಣ್ರಿ. ಇದು ನೀನಾದ್ರೂ ತಗೊಂಡ್ರೆ BP, ಶುಗರು, ವಾಂತಿ, ಬೇದಿ, ತಲೆನೋವು, ಸೊಂಟದ ನೋವು, ಕೀಲು ನೋವು ಇದ್ಯಾವುದೂ ಬರಲ್ಲ. ಅಂದಂಗೆ ಕಾಲರ, ಕ್ಯಾನ್ಸರು, ಲಕ್ವಾ, ಹಾರ್ಟ್ ಅಟ್ಯಾಕು ಇದ್ಯಾವುದು ಆಗಲ್ಲ. ನಿನ್ಗೆ ಏನಾದ್ರೂ ಇದೆಯಾ ಚೆಕ್ ಮಾಡ್ಲಾ? ಬೇಡ ಅನ್ಕಂಡೆ ಅವಾಗಿಂದ ಹುಡುಕ್ತಾ ಇದ್ದೀರಾ ಖಾಲಿ ಜಾಗ ಮಡಗಕ್ಕೆ ಅಂತ. ಭಗವಂತನ ದಯೆಯಿಂದ ನಮ್ಗಂತ ಕಾಯಿಲೆ ಯಾವುದು ಇಲ್ಲ. ಅಂದ್ರೆ ಆಯುರ್ವೇದಿಕ್ ಔಷಧಿ ಅಂತಂದ್ರೆ ಇನ್ ಮುಂದೆ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಹೊಟ್ಟೆ ಕುಯ್ಸ್ಕೊಳ್ಳೋದೆಲ್ಲ ತಪ್ಪುತ್ತೆ ಅಂತೀರ. ಎಕ್ಸಾಕ್ಟ್ಲಿ ಕರೆಕ್ಟ್ ಮಿಂಚು. ಈ ದೇಶದ ಜನರೆಲ್ಲ ಆ ಹಾಳಾದ ಫಾರಿನ್ ಮೆಡಿಸಿನ್ಗೆ ಮಾರೋಗಿ 100 ವರ್ಷ ಬದುಕಿದಾರೆಲ್ಲ 50 ವರ್ಷಕ್ಕೆ ಬಂದ್ಬಿಟ್ಟವ್ರೆ. ಏನನ್ನ ಔಷಧಿ ಏನಾದ್ರೂ ತಗೊಂಡ್ರೆ ಹಂಗೆ 100 ವರ್ಷಕ್ಕೆ ಏರ್ಬಿಡ್ತಾರೆ. ಹೌದಾ? ಹೌದು ಹೌದು ಬಿಡಿ. ಇತ್ತೀಚಿಗಂತೂ ಆ ಕಾಯಿಲೆ ಈ ಕಾಯಿಲೆ ಅಂತ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗಿದೆ. ಅದ್ರಲ್ಲೂ ಡಾಕ್ಟರ್ ಹತ್ರ ಹೋದ್ರಂತೂ ಹಿಂದಕ್ ಚುಚ್ಚೋದು ಉಚ್ಕೊ ಬರೋದು ಇದೇ ಆಗೋಗಿದೆ. ನಿಮ್ಮಂತ ಆಯುರ್ವೇದಿಕ್ ಡಾಕ್ಟರ್ ಬಂದ್ಬಿಟ್ರೆ ಅವೆಲ್ಲ ತಪ್ಪುತ್ತೆ ಅಂದಂಗ ಆಯ್ತು. ಕರೆಕ್ಟ್. ಅಂದಂಗೆ ಮಿಂಚು, ನಮ್ಮ ಹತ್ರ ಈ ಮಕ್ಕಳಾಗಿಲ್ಲ ಅಂತಂದ್ರೆ ಮಕ್ಕಳು ಮಾಡಿಸೋ ಔಷಧಿ ಬೇಜಾನಿದೆ. ನಿಮ್ಗೂ ಬೇಕು ಅಂದ್ರೆ ಹೂವನ್ನೇ ಹಂಗೆ ಅಗಲಿಸಿ ಹಾಕ್ಬಿಡ್ತೀನಿ. ಏನ್ ಅಗಲಿಸ್ಬೇಕು? ಏನ್ ಹಾಕಿ ನೀನು? ಮಿಂಚು, ನೀನು ಬಾಯ ತೆಗಿ, ನಾನು ಔಷಧಿಯ ಉಯ್ತೀನಿ ಅಂತೆ. ನೀನೇನೇ ತಿಳ್ಕೊಂಡೆ? ಅದಕ್ಕೆ ನೀನ್ ಮೊದ್ಲೇ ಹಂಗನ್ನುವೆ ಬಾಯಿನ ಅಗಲಿಸಿ ಔಷಧಿನ ಹಾಕ್ತೀನಿ ಅಂತ. ನೀನೇನೋ ಜಾಣೆ ಅಂತ ಹಂಗೆ ತಿಳ್ಕೊಂಡೆ ಅಪ್ಪ. ಅಯ್ಯೋ ಡಾಕ್ಟ್ರೆ, ನೀನು ನೋಡಕ್ಕಷ್ಟೇ ಅಮೂಲ್ ಬೇಬಿ ಇದ್ದಂಗಿರೋದು, ಬಿಟ್ರೆ ಬೇಬಿ ಮಾಡೋನೆ ನೀನು. ನನಗೆ ಗೊತ್ತಿಲ್ವಾ? ಆಗ್ಲಿಂದ ನೋಡ್ತಾನೆ ಇದೀನಿ. ನೀನ್ ನೋಡ್ತಾ ಇರೋ ನೋಟನೇ ಸರಿ ಇಲ್ಲ. ಇನ್ನು ನನಗೆ ಮದ್ವೆನೇ ಆಗಿಲ್ಲ, ಆಗ್ಲೇ ಮಕ್ಳು ಮಾಡೋ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಏನಾಯ್ತ ನನ್ನ ಮುದ್ದಿನ ಮಾವನ ಮಗಳೇ? ಯಾರೇನ್ ಮಾಡಿದ್ರು ಹೇಳು. ಅವ್ರ ಕಳ್ಳ ಬಗ್ದಿ ಹಾರ ಹಾಕೊಂಡ್ಬಿಡ್ತೀನಿ, ಅವ್ರ ಚರ್ಮ ಟಮಟ ಮಾಡ್ಬಿಡ್ತೀನಿ. ಯಾರೇನ್ ಮಾಡಿದ್ರು? ಮಾವ ಈ ಸತಿನಾದ್ರೂ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡು ಮಾವ. ಡಯಾಸೆ ಅಳ್ಳಾಡೋಯ್ತಲ್ಲ ಮಾವ. ಯಾರೋ ನೀನು? ಏನೋ ಮಾಡ ಮಾವನ ಮಗಳಿಗೆ? ನಾನೇನಾದ್ರೂ ಮಾಡದ್ನ? ಏನ್ ಮಾಡ್ದೆ? ಅವಳು ಯಾಕಂಗ್ ಬಿಡ್ಕೋತಿದ್ದಳು? ನೀನೇ ಕೇಳ್ಬೇಕಪ್ಪ. ಏನ್ ಮಾಡ್ದು? ಅಯ್ಯೋ ನೀನು ಬಾಯಿಗೆ ನಾನು ಔಷಧಿ ಉಯ್ಯ, ನಾನೇನು ಮಾಡಿಲ್ರಿ. ಇವಳು ಈಟಿಗೆ ಬಂದು ಕಡ್ಸಾಡ್ದಂಗೆ ಆಡ್ತಿದ್ಲು. ನಾನು ಈಟ್ ಕೊಡುವ ಅಂತ ಅನ್ಕೊಂಡಿದ್ದೆ. ಇವನು ಬೇರೆ ಬಂದಲ್ಲಪ್ಪ ನನ್ಗೆ ಕಡ್ಡಿ ಹಾಕ್ಲಿ ಅಂತ. ನೀನ್ ಸೂಟು ಬೂಟು ನೋಡ್ತಾ ಇದ್ರ ಒಳ್ಳೆ ಕೇಬಲ್ ಕದಿಯ ಕಳ್ಳಿ ಇದ್ದಂಗ ಅವನ. ನಮ್ಮೂರಲ್ಲಿ ಬೆಳಗ್ಗೆ ಹೊತ್ತಿಗೆ ಬರೋದು. ಬೆಳಗ್ಗೆ ಹೊತ್ತಲ್ಲ ಈ ಸೂಟು ಬೂಟು ಹಾಕೊಂಡು ನೋಡ್ಕೊ ಹೋಗೋದು, ಸಾಯಂಕಾಲದತ್ತು 2 ಸಿಲ್ವರ್ ಪ್ಯಾಕೆಟ್ ಹಾಕೊಂಡು ಕೇಬಲ್ ಕದಿಸ್ಕೊ ಹೋಗೋದು. ನೀವು ನೋಡ್ತಾರೆ ದೊಡ್ಡ ಐನಾತಿ ಕಳ್ಳ ಕಾಣ್ತೀಗಲ್ಲ. ಮೋಸ್ಟ್ಲಿ ಇವನು ಕೇಬಲ್ ನಮ್ಮೂರ್ಗೆ ಬಂದು ಏನಿಲ್ಲ ಕೆಲಸ ಇಲ್ಲಿ ನಿನ್ಗೆ, ಏನೋ ಕೆಲಸ ಬಿತ್ತಾಸಿ ಇಲ್ಲಿ ನಿನ್ಗೆ. ಬಾಯ್ಲಿ ಬಾಯ್ಲಿ, ಯಾಕೆ ಅಷ್ಟೊಂದು ಇದ್ರಲ್ಲಿ ಹೋಗ್ತಾ ಇದೀಯಾ? ಅವನ್ನ ಕೇಬಲ್ ಕದೀತಾ ಇದ್ದಂದಲ್ಲ, ಮುಂಚೆ ನೀನೇನಾದ್ರೂ ಮಾಡ್ತಿದ್ದೆ ಕೆಲಸ? ನಾವೇನು ಮಾಡ್ತಿರ್ಲಿಲ್ಲ. ಯಾಕೋ ಅವನ ಮೇಲೆ ಹೇಳ್ತಾ ಇದೀಯ ಅಂದ್ರೆ ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಹೊಡಿತೈತೆ. ಇಲ್ಲ
ನಮ್ಮೂರ ಕೇಬಕ್ಕದೇ ಜಾಸ್ತಿ ಆಗ್ಬಿಟ್ಟಾರೆ ಹಾ. ಹಿಂಗೆ ಕಾಣೋದು ಬೆಳಗ್ಗೆ ಮಾವ, ಪಾಪ ಅವ್ನು ನೋಡಿದ್ರೆ ಹಾಗೆ ಕಾಣ್ತಾ ಇದ್ದಾನ? ನೋಡು, ನೀನ್ ಬೈದಿದ್ ಬೈಗಳಕ್ಕೆ ಪಾಪ ಮಗು ಹೇಗೆ ಎದ್ರುಕೊಂಡು ನಡುಕ್ತಾ ಇದೆ ಅಂತ. ಕಾಣಿಸ್ತಿಲ್ವಾ ನಡುಕ್ತಾ ಇರೋದು? ಇದು ಐ ಅದು ನಡುಕ್ತಾವ್ನೆ, ಪ್ಯಾಂಟ್ ಒಳಗದಲ್ಲ, ಗೊತ್ತಾಗ್ತಾ ಇಲ್ಲ. ಅವನ ಹೆಸರು ಶೇಷಗಿರಿ ಅಂತ. ಅವನು ಈ ಊರಿಗೆ ಹೊಸದಾಗಿ ಬಂದಿರೋ ಆಯುರ್ವೇದಿಕ್ ಡಾಕ್ಟ್ರು, ಗೊತ್ತಾ? ಅದಕ್ಕೆ ಅದಕ್ಕೆ ನೀನ್ ಯಾಕೆ ಹಿಂಗ್ ನೋಲಿತಾ ಇದೀಯ? ಅಷ್ಟೊಂದು ಕೆಡ್ತಂಗ್ ಮುಳುದ್ನ. ಅಲ್ಲ ಬಾಯಿಲೆ ಇವನ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ. ನೋಡಿ ಇವನ್ ಮಕವ ಡಾಕ್ಟರ್ ಲಕ್ಷಣವೇ ಕಾಣ್ತಾ ಇಲ್ಲ. ಇವನ್ ಕಣ್ಣು ನೋಡಿ ಕಣ್ಣ, ಇವನ್ ಕಣ್ಣಿನ ತುಂಬಾ ಕಾಮದ ಕಳೆ ಎದ್ದು ಎದ್ದು ಕಾಣ್ತದೆ. ನಿಜ ಹೇಳ, ನಿನ್ ಪಕ್ಕ ಕಳ್ಳ ತಾನೆ? ಯಾರು ನೋಡಿದ್ರು ಬರೀ ಅನುಮಾನ ಪಡೋದೇ ಆಗೋಯ್ತು. ಡಾಕ್ಟ್ರೇ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇವನ್ ಇದನ್ನಲ್ಲ, ಇವ ದಡಿಯ, ಇವ ನಮ್ಮ ಮಾವ. ಹೆಸರು ಶ್ಯಾಮ್ ಅಂತ. ಯಾವಾಗ ನೋಡಿದ್ರು ಸುಮ್ನೆ ವಟ ವಟ ಅಂತ ಮಾತಾಡ್ತಾನೆ ಇರ್ತಾನೆ. ಇವ್ನ್ ಮಾತ್ ನಿಲ್ಸೋ ಅಂತ ಯಾವ್ದಾದ್ರು ಔಷಧಿ ಇದ್ರೆ ಕೊಡಿ, ಹಂಗೆ ಉಯ್ದು ಬಿಡ್ತೀನಿ, ಸುಮ್ಮ ಮಲಿಕೋಬಿಡ್ಲಿ. ಇದೆ ಚುರ್ಕಿನ ಸೊಪ್ಪು ಹೆಸರು ಕೇಳಿದ್ಯಾ? ಮುಟ್ಟದಲ್ಲಿ ಕೆರ್ತ ಬರುತ್ತಲ್ಲ. ಅದೇ ಅದನ್ನ ಅರ್ದು ರಸ ಮಾಡಿದೀನಿ. ಹೌದಾ? ಅದನ್ನೇನಾದ್ರೂ ಅವನ ಮೈಗೆ ಹಚ್ಚಿದ್ರೆ ಕುಣದು ಮಾತುಗಳೇ ನಿಂತಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಬಾಯಿಗೆ ನಂಗೆ ಸಗಣಿ ಯಾಕ? ನನ್ನ ಮೈಗೆ ಚುರ್ಕು ಸೊಪ್ಪು ಅರ್ದು ಅರ್ದು ಸೌರ್ದಿ ಕುಂದು ಮಾತನಿಸ್ತೀಯಾ? ಲೇ ಮಗನ, ನಿನ್ ಕೈ ಕಾಲು ಕಡ್ದಿ ನಂಜಂಗೂಡು ಒಡೆಗೆ ಬಿಡ್ಲಿಲ್ಲ, ನಾನು ನಮ್ಮ ಅಪ್ಪಂಗೂಡು ಮಗನೇ ಅಲ್ಲ ಕಣ. ಸರ್, ಸುಮ್ಮನೆ ತಮಾಷೆ ಮಾಡಿದ್ರೆ ನೀವ್ ಒಳ್ಳೆ ಚಳಿ ಜ್ವರ ಬಂದರ ಹಂಗಾಡಿ ತಾಯ್ತಾ ಕಡ್ಸ್ಕೊಳ್ಳೋ ತರ ಆಡ್ತಿದಿರಲ್ಲ ಸರ್. ಧೈರ್ಯವಾಗಿರಿ, ತಮಾಷೆ ಏನೂ ಆಗಲ್ಲ. ಹೌದು ಮಾವ, ಅದೇನೋ ಅಂತಾರಲ್ಲ, ದಂಡ್ಗೆ ಎದರ್ಲಿಲ್ಲ ದಾಳ್ಗೆ ಎದರ್ಲಿಲ್ಲ, ದಾಸಯ್ಯ ನಿನ್ ಗಂಟೆಗೆ ಎದ್ರಕೊಂಡಿದ್ರು ಅನ್ನಂಗೆ. ಹೋಗಿ ಹೋಗಿ ಆ ಸಾಧು ಪ್ರಾಣಿಗೆ ಎದ್ರಕೋತಾ ಇದೆಯಲ್ಲ ಮಾವ. ಇದು ಸಾಧು ಪ್ರಾಣಿ. ಇದು ಸಾಧು ಪ್ರಾಣಿನ? ನಮ್ಮ ಚಿಣ್ಣೆ ತಕ್ಕ ಅಳ್ಪಳ್ಳಿ ಅಂತ ಒಂದು ಊರದೆ. ಆ ಊರು ಯಾಕೆ ಹೆಸರು ಭಾಷೆ ಗೊತ್ತಾ? ಯಾವ್ದಕ್ಕೆ? ಅಲ್ಲಿ ಒಂದು ಓರಿ ಇದೆ. ಹಂಗೆ ಇವನು ಬರ್ಗೆಡ್ಡಿದ್ದಿರೋ ಓರಿ. ಸಮಯ ಸಿಕ್ಬಿಟ್ರೆ ಹುಷಾರಾಗಿರೋ. ಬೆಳಗಿರೋದೆಲ್ಲ ಹಾಲೋದ ಬೇಡ, ಗೊತ್ತಾಯ್ತಾ? ಅವನ್ ಗುಮ್ಮದಿರ್ಲಿ, ನೀನ್ ತೋರಿಸ್ತಾ ಇರೋದಕ್ಕೆ ಸಮಯ ಸಿಕ್ಕರೆ ಬಿಡ್ತೀವ? ಕೈಗೆ ಮೈಗೆ ಕೆಲಸ ಕೊಟ್ಟು ಇವನು ಮಾವನ ಮಗಳು ಹೊಟ್ಟೆ ಮುಂದಕ್ಕೆ ತರಿಸಿ ಮುಂದಿನ ಯುಗಕ್ಕೆ ನಾಂದಿ ಆಡ್ಬಿಡದೆ. ಲೇ ಕಳ್ ಡಾಕ್ಟ್ರೆ, ಏನೋ ಮನ್ಸಲ್ಲಿ ಸಂಚು ಮಾಡ್ತಾರಂಗೆ ಕಾಣ್ತದೆ. ನಿನ್ನ ಆಟ ಈ ಅಮೃತಿಲಿ ಏನು ನಡೀಗಿಲ್ಲ. ಬಂದಾರಿ ಸುಂಕ ಇಲ್ಲ ಅಂತ ಹೋಯ್ತಾರ. ಮಿಂಚು, ನಿಮ್ಮ ಮಾವ ನನ್ನ ನಂಬ್ತಾನೇ ಇಲ್ಲ. ಅದ್ ಯಾರನ್ನೂ ನಂಬುದಿಲ್ಲ ಬಿಡು, ಅದಿರದೆ ಹಂಗೆ. ನೀನಾದ್ರೂ ಹೇಳಿ, ಈ ಊರಿನಲ್ಲಿ ವಾಸ ಮಾಡೋದಕ್ಕೆ ಒಂದು ಬಾಡಿಗೆ ಮನೆ ಕೊಡ್ಸು. ನಾನು ಮುಂದೆ ಏನು ಅಂತ. ಆಯ್ತು ಆಯ್ತು, ನಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ಈ ಕಡೆ ತಿರ್ಕೊಂಡು ಮಾವ ಪಾಪ ಮಾವ ಕಾಡದೆ ಊರಿಗೆ ಬಂದಿದ್ದಾರೆ. ಪಾಪ ಇಲ್ಲಿ ಯಾರು ಗೊತ್ತಿಲ್ವಂತೆ. ಹೇಗಿದ್ರು ನಮ್ಮ ಮಾಡಿ ಮೇಲೆ ರೂಮ್ ಖಾಲಿ ಇದೆ ಅಲ್ವಾ? ಪಾಪ ಕೊಡು ಮಾವ, ಹೆಸರು ಹೇಳ್ಕೊಂಡಿರ್ತಾನೆ. ಬಾಡಿಗೆ ಎಲ್ಲ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕೊಡ್ತಾನೆ ಮಾವ. ಮಿಂಚು, ನಿಂಗಿದೆಲ್ಲ ಗೊತ್ತಾಗಲ್ಲ. ಯಾಕೆ? ನಾನು ಬ್ಯಾಚುಲರ್ಗೆ ಮನೆ ಕೊಡೋದೇ ಇಲ್ಲ. ಅದ್ರೊಳಗೂ ಇಂತ ಸಂದಿಲ್ ಪದಿಲ್ ನೋಡ್ತಾನೆ ಅಷ್ಟದಿಂದ ಇಂತ ನನ್ನ ಮಕ್ಳಿಗೆ ನನ್ನ ಮನೆ ಕೊಟ್ಬಿಟ್ರೆ ನನ್ನ ಮನೆ ಉದ್ಧಾರ ಮಾಡೋಣ ಇವನು. ನನ್ನ ಮನೆ ನುಣ್ಣು ಮಾಡ್ಬಿಡ್ತಾನೆ. ಆಗೋದಿಲ್ಲ ಆಮೇಲೆ ಆಗೋದಿಲ್ಲ. ಶ್ಯಾಮ್ರವ್ರೆ ಹಾಗೆಲ್ಲ ಮಾತನಾಡಬೇಡಿ. ಇದು ನಮ್ಮ ಮಾನವೇ ನಮ್ಮ ಪ್ರಾಣ ಅಂತ ಬಾಳ್ದವ್ರೆ ನಾವು. ಇದು ನಿಮ್ಮ ಕೈಯಲ್ಲ ರೀ, ಕಾಲು ಕಾಲು ಅಂತ ತಿಳ್ಕೊಂಡು ರೀ ಕಾಲೇ ಚೆನ್ನಾಗೈತಲ್ಲ, ಏನ್ ಕುಷ್ಠರೋಗ ಬಂದದ? ಅಲ್ಲೇ ಇಡ್ಕೊಳ್ಳಿ. ನೀನು ಹಾಕೊಡ್ಬೇಡ. ಆಯ್ತು ಬಿಡಿ, ಆಯ್ತು, ಅಲ್ಲೇ ಇಡ್ಕೊಳ್ಳಿ. ಕೈಯಲ್ಲ ರೀ ಇದು, ಕಾಲು ಅಂತ ತಿಳ್ಕೊಂಡು ನನ್ಗೊಂದು ಅವಕಾಶ ಮಾಡ್ಕೊಡ್ರಿ. ನೀನಾದ್ರು ಹೇಳಿ. ಏ ಆಗೋದಿಲ್ಲಪ್ಪ ಮಾವ, ನನ್ ಜಾಣ ಮರಿ ಅಲ್ವಾ ನೀನು? ನನ್ ಚಿನ್ನ ಅಲ್ವಾ? ಪ್ಲೀಸ್ ಮಾವ, ನನಗೋಸ್ಕರ ಕೊಡು ಮಾವ.
ನನ್ನ ಮುದ್ದು ಗುಲಾಬಿ, ನನ್ನ ಮುದ್ದಿನ ಮಾವನ ಮಗಳೇ, ನೀನ್ ಇಷ್ಟೊಂದು ಸೌರಿ ಹೇಳದ್ಮೇಲೆ ನಾನಿಲ್ಲ ಅಂತೀನ. ಆಯ್ತು, ನನ್ಗೆ ಅದಕ್ಕೆ ಗೊತ್ತು ನೀ ಸೌರಿ ತಕ್ಷಣ ಕರ್ಗೋಯ್ತೀಯ ಅಂತ. ಲೇ ಕಳ್ಡಾಕ್ರೆ, ನನ್ನ ಮಾವನ ಮಗಳು ನನ್ನ ಮುದ್ದು ಗುಲಾಬಿ ಹೇಳ್ತಾಳೆ ಅಂತ ನಿನಗೆ ಮನೆ ಕೊಡ್ತಾ ಇದ್ದೀನಿ. ಯೋಗ್ಯವಾಗಿ ನಡ್ಕೊಂಡು ನಿನ್ನ ಹೆಸರು ಉಳಿಸ್ಕೊ ಹೋಗಿ ಅಂಬಿಡ್ತಿಲೆ, ಗೊತ್ತಾಯ್ತಾ? ಶ್ಯಾಮ್ರವ್ರೇ ನಿಜವಾಗ್ಲೂ ನಿಮ್ದು ದೊಡ್ಡದು ಕಣ್ರಿ. ಏನು ಗಾಬರಿ ಆಗ್ಬಿಟ್ಟ ಮನ್ಸು ಕಣ್ರಿ, ಮನ್ಸು. ಅದನ್ನೇ ನಿಧಾನದಲ್ಲಿ ಹೇಳಪ್ಪ, ದೊಡ್ಡದು ಅನ್ನೋದು ಅವಾಗ ಹೇಳ್ಬಿಡುವೆ. ನಾನು ಆಡೋದ್ ಮಾತನ್ನ ಖಂಡಿತ ಉಳಿಸ್ಕೋತೀನಿ, ಅದ್ರ ಬಗ್ಗೆ ಅನುಮಾನನೇ ಬೇಡ. ಹಾಗಾದ್ರೆ ನಾನು ಸ್ವಲ್ಪ ಜಕ್ಕಳಿ ಸರ್ಕಲ್ಗೆ ಹೋಗಿ ಟೀ ಕುಡ್ಕೊ ಬರ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೊ ಬರ್ತೀನಿ. ಅಷ್ಟೊಳಗೆ ಮಿಂಚು, ನೀನು ಇವನ್ನ ಮನೆ ಕರ್ಕೊ ಹೋಗ್ಬಿಟ್ಟು ಮೇಲ್ಗಡೆ ಮಾಡಿ ಮೇಲೆ ರೂಮ್ ಅದಲ್ಲ ಅದ ತೋರ್ಸು. ದಯವಿಟ್ಟು ಅಪ್ಪಿ ತಪ್ಪಿ ನೀನ್ ಮಾತ್ರ ಮುಂದ್ಗಡೆ ಹೋಗ್ಬೇಡ. ಯಾಕೆ ಮಾವ? ಹೇಳದ್ಮೇಲೆ ಅವದೇ ಅವನ ಮುಂದೆ ಬಿಟ್ಕೊ ಹೋಗು, ನೀನ್ ಹಿಂದ್ಗಡೆ ಹೋಗು. ಸರಿ ಮಾವ, ಆಯ್ತು. ಜಾಪಾನ ಆಯ್ತು, ಹೋಗು. ಇವ್ರು ನಂಬೇಡ, ಹೊರಗಡೆ ಆಯ್ತು. ಆದ್ರೆ ನನ್ ಚಕ್ಕಣ ಹೋಯ್ತು ಬರ್ಲಾ? ಹೋಗ್ ಬರೋಗು ಮಾವ. ಆಯ್ತು, ನೀನ್ ಸೌರ್ ಬೇಡ, ಹೋಗಾಯ್ತು. ಆಯ್ತು ಬುದ್ಧಿಗಳ. ಯಾವಾಗ ನೋಡಿದ್ರು ಸಂಧಿ ಸಿಕ್ಕಿದ್ರೆ ಸಾಕು ಸೌರಕ್ಕೆ ಬರ್ತಾನೆ. ಮಿಂಚು, ನಿಮ್ಮ ಮಾವ ಏನೋ ದೊಡ್ಡ ಮನ್ಸು ಮಾಡಿ ಈ ಊರಿನಲ್ಲಿ ಇರೋದಕ್ಕೆ ಜಾಗ ಕೊಟ್ಟ. ನೀನು ದೊಡ್ಡ ಮನ್ಸು ಮಾಡಿ ನೀನು ಮನಸ್ಸಿನಾಗ ಜಾಗ ಕೊಟ್ಬಿಟ್ರೆ ಇಬ್ರು ಮಿಡಿದ ಹೃದಯಗಳಾಗಿ ಹೃದಯ ಗೀತೆ ಹಾಡ್ಬೋದಲ್ಲ. ಮಿಡಿದ ಹೃದಯಗಳಾಗಿ ನಮ್ಮ ಮಾವ ಅಲ್ಲಿಗೆ ಕೈಯ ಕಿತ್ತು ಬಿಡ್ತಾನದ. ಅಲ್ಲ, ಈಗ ತಾನೇ ರೂಮ್ ಇಲ್ಲ ಅನ್ಕೊಂಡು ಊರಿಗೆ ಬಂದವನೆ, ಏನೋ ಪಾಪ ಅಂತ ರೂಮ್ ಕೊಡ್ಸಿದ್ರೆ ಮಿಡಿದ ಹೃದಯ ಅಂತೆ ಮಿಡಿತದೆ. ನಮ್ಮ ಮಾವಂಗೆ ಗೊತ್ತಾದ್ರೆ ನೀನ್ ಮಿಡಿಯೋದನ್ನು ನಿಲ್ಲಿಸ್ಬಿಡ್ತಾನ ಅವನು. ಮೊದಲು ಕೆಲಸ ಮಾಡೋದನ್ನ ನೋಡ್ಕೊ, ಅದನ್ನ ಬಿಡ್ಬಿಟ್ಟು ಹಂಗೆ ಹಿಂಗೆ ಅಂತ ಬಂದಿದ್ದಾನೆ. ಆದ್ರೂ ನೋಡೋದಕ್ಕೆ ಒಳ್ಳೆ ಚೆನ್ನಾಗಿದ್ದಾನಲ್ವಾ? ಯಾಕೋ ಮನ್ಸು ಬೇರೆ ಆ ಕಡೆನೇ ಹೇಳಿತ್ತೆ. ಏನ್ ಮಾಡೋದು?